ಪಿತೂರಿ ಮಾಡಿ ಏನು ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಬೇರೆ ರೀತಿಯಾಗ ಏನು ದೌರ್ಜನ್ಯ ಮಾಡೋದಾಗಿರ್ಬೋದು, ನಮ್ಮನ್ನು ಕುಗ್ಸುವಂಥ ಕೆಲಸಗಳನ್ನ ಮಾಡುವಂಥದ್ದಾಗಿರ್ಬೋದು, ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಆದರೆ ನಾವು ಅದರ ಬಗ್ಗೆ ಕುಗ್ಗುವಂಥ ಮನುಷ್ಯರಲ್ಲ. ನಾವು ಪ್ರಾಮಾಣಿಕವಾಗಿ ನ್ಯಾಯಪರವಾದ ಹೋರಾಟಗಳು ಮಾಡಿಕೊಂಡು ಇನ್ನು ಮುಂದೇನೂ ಮಾಡ್ತೀವಿ. ಯಾರೂ ನಮ್ಮ ನ್ಯಾಯಪರವಾದ ಹೋರಾಟವನ್ನು ಕುಗ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಮಹೇಶ್ ರೆಡ್ಡಿ ಅವ್ರಿಗೂ ಒಂದೆರಡು ಮಾತಾಡಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಷ್ಕರೇ, ಈಗ ನಾನು ಬೆಳಗ್ಗೆ ಮಾಡಿದ್ದು ಏನು ಕಾನೂನು ಬಾಹಿರಲ್ಲ. ಮಾಡಿದ್ದ ತಪ್ಪನ್ನು ಎತ್ತು ತೋರಿಸಿದ್ದು, ಅಧಿಕಾರಿಗಳು ಮಾಡಿರುವ ತಪ್ಪನ್ನು ಎತ್ತು ತೋರಿಸಿದಾಗ ಆಯಿತು, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮೇಲೆ ನೀವು FIR ಹಾಕಿದ್ದೀರಾ, ಯಾರ್ದೋ ಪ್ರೆಷರ್ ಆಯಿತು ಅಂತ ನೀವು FIR ಮಾಡಿದ್ದೀರಾ. ಆನಂತರ ನೀವು ಪ್ರೊಸೀಜರ್ ಫಾಲೋ ಮಾಡಬೇಕಲ್ವಾ. FIR ಆಗಿದೆ, ನಾನು ನೋಟಿಸ್ ಕೊಟ್ಟರೆ ನಾನು ನೋಟಿಸ್ಗೆ ಉತ್ತರ ಕೊಡೋದು, ಇಲ್ದಿದ್ರೆ ನಾನು ನೀವು ಕರೆದಿರೋದಿರ ಬಂದು ನಾನು ಉತ್ತರ ಕೊಡೋದು, ಏನೊಂದು ಮಾಡ್ತಾಯಿದ್ದೆ. ನೀವು ಏಕಾಏಕಿ ಬರ್ತೀರಾ, ಜೀಪಲ್ಲಿ ಬರ್ತೀರಾ, ಜೀಪ್ನಿಂದ ಅಲ್ಲಿ ಮನೆ ಹತ್ರ ಬರ್ತೀರಾ, ಏಕಾಏಕಿ ಕಾರಿಗೆ ಬನ್ನಿ ಅಂತಾರೆ. ನಾನು ನೀವು ನೋಟಿಸ್ ಕೊಡಿ, ನಾನು ಬರ್ತೀನಿ ಅಂತ ನಾನು ಶುರು ಮಾಡಿ ನಾನು ಉತ್ತರ ಕೊಡ್ತೀನಿ, ಇಲ್ಲ ನಾನು ಅದಕ್ಕೇನು ನಮ್ಮ ಲಾಯರ್ ಕಡೆಯಿಂದ ಏನು ಕೊಡಬೇಕು ನಾವು ಕೊಡ್ತೀನಿ ಅಂತ ಕೇಳಿದಾಗ ನೀವು ಸಮಂಜಸವಾಗಿ ಅದಕ್ಕೆ ಉತ್ತರ ಕೊಡಿ, ನೋಟಿಸ್ ಕೊಡಿ. ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂದಾಗ ನೀವು ಅರೆಸ್ಟ್ ಮಾಡಿ. ನಿಮಗೆ ಆದಂಥ ಕಾನೂನಲ್ಲಿ ಏನು, ಕಾನೂನಿನ ಅಡಿಯಲ್ಲಿ ಏನು ಕೆಲಸ ಇದೆ ಅದು ಮಾಡಿ. ನಿಮ್ಮನ್ನು ನಾನು ಯಾವತ್ತೂ ಅಡ್ಡಿಪಡಿಸೋದಕ್ಕೆ ನಾವು KRS ತಂಡ ಯಾವುದೇ ಕಾರಣಕ್ಕೂ ನಾವು ಬರ್ತೀವಿ. ಆದರೆ ಈ ದಿನ ಯಾರ್ದೋ ಪ್ರೆಷರ್ ಇದೆ, DC ಫೋನ್ ಮಾಡಿದ್ರು, ಇನ್ನೊಬ್ರು DC ಆಗಲಿಲ್ಲಪ್ಪ, ಪ್ರಿನ್ಸಿಪಲ್ ಸೆಕ್ರೆಟ್ರಿ ಫೋನ್ ಮಾಡಿದ್ರೆ ಕೂಡ ನಿಮಗೆ ಕಾನೂನು ಬಿಟ್ಟು ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಕಾನೂನು ಅನ್ನೋದೊಂದಿದೆ. ಕಾನೂನಿಗೆ ಬೆಲೆ ಕೊಡಬೇಕಾಗಿರುವ ನಿಮ್ಮ ಕೆಲಸನೇ ಆದ್ಯ ಕರ್ತವ್ಯನೇ ಅದು. ನೀವು ಬಂದ್ರಿ, ನನಗೆ ನೋಟಿಸ್ ಸರ್ವ್ ಮಾಡಿ, ನೋಟಿಸ್ ಮೇಲೆ ನೀವು ನಾನು ಬಂದ ಅಂದಾಗ ನೀವು ಅರೆಸ್ಟ್ ಮಾಡಿದ್ರೆ ಹೋಗಿ. ನೀವು ಮಧ್ಯಾಹ್ನ FIR ಮಾಡ್ತೀರಾ, ಏಕಾಏಕಿ ನೀವು 3:30-4 ಗಂಟೆಗೆ ಏಕಾಏಕಿ ಮನೆ ಹತ್ರ ಬರ್ತೀರಾ, ಏಕಾಏಕಿ ನನ್ನ ಕರ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತೀರಾ. ಏನದು ಸಮಾಜಕ್ಕೆ ನೀವು ತಿಳಿಪಡಿಸ್ತಾ ಇರೋದೇನು? ದೌರ್ಜನ್ಯವನ್ನು ತೋರಿಸ್ತಾ ಇದ್ದೀರಾ. ಡಿಪಾರ್ಟ್ಮೆಂಟು ಗೌರವ ಕಾಪಾಡ್ಕೊಬೇಕಾಗಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಥರ ಮಾಡ್ತಾ ಹೋಗ್ತಾ ಇದ್ದರೆ ಜನಗಳು ಮುಂದಿನ ದಿನಗಳಲ್ಲಿ ನಿಮಗೆ ಮರ್ಯಾದೆ ಕೊಡ್ತಾರಾ? ಕಾನೂನಿಗೆ ನೀವು ಬೆಲೆ ಕೊಡಲ್ಲ ಅಂದರೆ ನಿಮಗೆ ಶೋಭೆ ತಿರುತ್ತಾ? ದಯವಿಟ್ಟು ಅಧಿಕಾರಿಗಳೇ ಎಚ್ಚೆತ್ಕೊಳ್ಳಿ. ಯಾರೋ ಕೊಟ್ಟಿರ್ತಾರೆ, ನೀವು FIR ಮಾಡಬೇಕು, ಮಾಡಿ. FIRಗೆ ಬರುತ್ತೆ, NCRಗೆ ಬರುತ್ತೆ, ನೀವು ಮಾಡಿ. ಆದರೆ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟರೆ NCRಗಳು ಇಲ್ಲಿ FIR ಏನು ನೋಟಿಸು ಕೂಡ ಇದು ಅದಕ್ಕೊಂದು ಏನು ಹೇಳ್ತಾರೆ ಅಕ್ಲಾಜ್ಮೆಂಟ್ ಕೂಡ ಕೊಡೋದಿಲ್ಲ. ಅವ್ರು ಯಾರೋ ಕೊಟ್ಟರು, ಯಾರೋ ಪ್ರೆಷರ್ ಮಾಡಿಬಿಟ್ರು, ಚೀಫ್ ಮಿನಿಸ್ಟರ್ ಮಾಡ್ದಂತ ಕೊಡ್ರಿ ಸಿದ್ದರಾಮಯ್ಯ ಇರಲಿ. ಆದರೆ ಕಾನೂನು ಬಿಟ್ಟು FIR ಮಾಡೋಕ್ಕಾಗುತ್ತಾ? ಈ ಥರ ಕಾನೂನು ಬಿಟ್ಟು ಕರ್ಕೊಂಡು ಹೋಗೋಕ್ಕಾಗುತ್ತಾ? ಇದನ್ನೆಲ್ಲ ಅರ್ಥಿಸ್ಕೊಂಡು ಇದನ್ನ ಜೀರ್ಣ ಆದಂಗೆ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ನೀವು ಮಾಡ್ತಾ ಇರೋ ಕೆಲಸ ಸಾರ್ವಜನಿಕರು ಎಚ್ಚೆತ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಒಂಥರ ಏನು ಒಂದು ಥರ ಏನು ಏನಾಗ್ತದೆ, ಈ ಥರ ಆಗುತ್ತಲ್ಲ ನಮ್ಮ ಯಾವುದರಲ್ಲಿ ನೇಪಾಳ ಮತ್ತು ನಮ್ಮ ಶ್ರೀಲಂಕಾದಲ್ಲಿ ಆಯ್ತಲ್ಲ, ಇದಕ್ಕೊಂದು ದಂಗೆ ಹೇಳೋದಕ್ಕೆ ನೀವು ದಾರಿ ಮಾಡಿಕೊಡ್ತೀರಾ ಒಂದು ಸೈಡಲ್ಲಿ ಅಂತ ಅರ್ಥ ಆಗ್ತದೆ. ಯಾಕಂದರೆ ನೀವು ಭ್ರಷ್ಟಾಚಾರನ ತಡೆಯೋದಿಲ್ಲ. ಭ್ರಷ್ಟಾಚಾರನ ತಡೆಯೋಕ್ಕೆ ಹೋದ ನಮ್ಮಂಥ ಹೋರಾಟಗಾರರನ್ನ ಹತ್ತಿಕ್ಕಕ್ಕೆ ಎಷ್ಟು ಬೇಕೋ ಎಲ್ಲ ಮಾಡ್ತೀರಂದರೆ ನಾನೇನು ಕೂಗೋದಿಲ್ಲ ಸ್ವಾಮಿ. ಭಯ ಪಡೋರು ಎಷ್ಟೋ ಜನ ಇರ್ತಾರೆ. ನೀವು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ತಕ್ಷಣ ಭಯ ಪಡೋದು, ಮನೆ ಹತ್ರ ಜೀಪ್ ಬಂದರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ. ಆ ಕಾಲದಲ್ಲಿ ಎಲ್ಲ ಹೋರಾಟಗಾರನ್ನ ಎತ್ಕೊಂಡೋಗಿ ತಿಂಗಳಾನ್ಗಟ್ಲೆ ಒಳಗಡೆ ಹಾಕಿದ್ದಾರೆ. ಅವ್ರಿಗೆಲ್ಲ ಹೆಸರೇ ಬಂದಿರೋದು ಅರ್ಥ ಆಯ್ತಾ? ಯಾವುದೇ ನಾವು ಪೊಲೀಸವ್ರು ಕರ್ಕೊಂಡು ಹೋಗ್ಬಿಟ್ರೆ ನಾವು ಕುಗ್ಗೋದು ಇದೇ ಇಲ್ಲ. ಅರ್ಥ ಆಯ್ತಾ? ನಮ್ಮ ಹೋರಾಟ ಏನಿದೆ ಗೆಲುವು ಬರೋವರೆಗೂ ನಮ್ಮ ಹೋರಾಟ ಇರುತ್ತೆ KRS ಕಡೆಯಿಂದ. ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಇನ್ಮೇಲೆ ಎಚ್ಚೆತ್ಕೊಳ್ಳಿ. ಯಾರೋ ದೊಣ್ಣನಾಯಕ ಫೋನ್ ಮಾಡಿಬಿಟ್ಟ ಅಂದ್ರಲ್ಲ, ನಿಮಗೆ ಸಂವಿಧಾನ ಅಂತೊಂದಿದೆ, ಅದರಲ್ಲಿ ನೀವು ಅದರ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಆ ಅಡಿಯಲ್ಲಿ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಕೋರ್ತಾ ಈ ಥರ ದೌರ್ಜನ್ಯ ದರ್ಪಗಳನ್ನು ಬಿಡಿ. ಸಾರ್ವಜನಿಕರಲ್ಲಿ ಮಾಡಿದಾಗ ನಿಮ್ಮ ಮೇಲೆ ಇರೋ ಗೌರವವನ್ನು ನಿಮ್ಮ ಡಿಪಾರ್ಟ್ಮೆಂಟ್ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಹಾಗಾಗಿ ನಾನು ಒತ್ತೊತ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಕರ್ಕೊಂಡೋಗಿ ಜೈಲಿಗೆ ಕಳಿಸಿದ್ರೆ ನಾನು ವಾಪಸ್ ಬರ್ತೀನಿ, ಏನೂ ಆಗೋದಿಲ್ಲ. ಯಾರಿಗೋ ಭಯ ಪಡ್ಬೋದು. ಇದು ನಾನೇನು ತಪ್ಪು ಮಾಡಿಲ್ಲ, ಏನು ದರೋಡೆ ಮಾಡಲಿಲ್ಲ, ರೇಪ್ ಮಾಡಲಿಲ್ಲ, ಇಲ್ಲ ಯಾರೂ ತಲೆ ಹೊಡೆದಿಲ್ಲ, ಇಲ್ಲ ಯಾರ ಹತ್ರ ಭಿಕ್ಷೆ ಬೇಡಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಧಿಕಾರಿಗಳ ಭಿಕ್ಷೆ ಬೇಡವನ್ನು ನಾನು ವಿಡಿಯೋ ಮಾಡಿದ್ದೆ. ಅವರು ಭಿಕ್ಷೆ ಬೇಡಿ 5 ಬಾಕ್ಸ್ಗಳನ್ನು ತೊಗೊಂಬಂದು ಕಾರಲ್ಲಿ ತುಂಬ್ಕೊಂಡಿದ್ರು. ಅವ್ರ ಹೆಂಡ್ರು ಮಕ್ಕಳು, ಅವ್ರ ಗಂಡ ಹೆಂಡತಿ ಮಕ್ಕಳಿದಾರಲ್ಲ, ನಾಚಿಕೆ ಆಗಬೇಕು ನಿಮ್ಮ ಮಕ್ಕಳ ನೋಡಿ ನೀವು ವಿಡಿಯೋಗಳನ್ನು. ಈ ಅಧಿಕಾರಿಗಳೆಲ್ಲ ಭಿಕ್ಷೆ ಬೇಡವನ್ನು ನಿಮ್ಗೆ ಅವಮಾನ ಆಗಬೇಕು, ನಾಚಿಕೆ ಆಗಬೇಕು. ಇಂಥ ಅಧಿಕಾರಿಗಳನ್ನು ನಾವು ಕಟ್ಕೊಂಡು ಸಮಾಜವನ್ನು ಎಲ್ಲಿ ಉದ್ಧಾರ ಮಾಡ್ತೀರಿ? ಕಡು ಅಧಿಕಾರಿಗಳನ್ನು ನಮ್ಮ ದುಡ್ಡಲ್ಲಿ ನಾವು ಸಲ್ಲುವುದು ಸಾಕೋದು, ನಮ್ಮ ಕಾರಲ್ಲಿ ನಮ್ಮ ಡೀಸೆಲಲ್ಲಿ ನೀವು ಕಲೆಕ್ಷನ್ ಮಾಡೋಕ್ಕೆ ಬರ್ತೀರಾ? ಏನು ರೌಡಿಗಳಿಗೆ ಯಾವ ಕಲೆಕ್ಷನ್ಗಳಿಲ್ಲ. ರೌಡಿ ಅನ್ನೋ ಪದ ಯೂಸ ಮಾಡಬಾರ್ದೇನೋ ಆ ಮಟ್ಟಕ್ಕಾಗಿ ಹೋಗಿದೆ. ಈಗ ಅಧಿಕಾರಿಗಳೇ ರೌಡಿಗಳಾಗಿದ್ದಾರೆ, ಅಧಿಕಾರಿಗಳೇ ವಸೂಲಿದಾರಗಳಾಗಿದ್ದಾರೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ನೀವೆಚ್ಚೆತ್ಕೊಬೇಕು.
ಬೆಳಗ್ಗೆ ನೀವು ಬಂದ್ರಿ, ನಾನು ಮಾತಾಡ್ತಾ ಹೇಗಾಕಿ ಸುತ್ಕೊಂಡ್ರಿ, ಅವ್ರಿಗೆ ಉಸಿರಾಡೋಕ್ಕಾಗಿಲ್ಲ, ಓಡ್ಬಿಟ್ರು. ಹಾಗಾಗಿ ಅವ್ರೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ, ಅದಕ್ಕೆ ಮುಂದಿನ ನಾವು FIR ಹಾಕ್ಸೋಣ, ಮಾಡ್ಕೊಂಡು ಹೋಗೋಣ ಹೋರಾಟ. ಅದು ಬಿಟ್ಬಿಟ್ಟು ಕರ್ಕೊಂಡು ಕುಗ್ಗಿಸ್ತೀನಿ ಅನ್ನೋದು ನಿಮ್ಮ ಭ್ರಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸೂರ್ಯ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ಪಟಾಕಿ ಅಂಗಡಿಗಳಾಗಿರ್ಬೋದು, ಇನ್ನಿತರೆ ಚಟುವಟಿಕೆಗಳು ನಿಯಮಾನುಸಾರ ಯಾವುದೂ ಇಲ್ಲ. ನೀವು ಅಷ್ಟು ದಕ್ಷ ಪೊಲೀಸರೇ ಆಗಿದ್ದರೆ ದಯವಿಟ್ಟು ನೀವು ಪಟಾಕಿ ಅಂಗಡಿಗಳಿಗೆ ಏನಿದೆ ಅದಕ್ಕೆ ಪರ್ಮಿಷನ್ ಯಾವ್ಯಾವ ಕಡೆಯಿಂದ ಏನು ಯಾವ್ಯಾವ ಪರ್ಮಿಷನ್ ಸಿಗುತ್ತೆ, ಇಂಜಿನ್ ಆಗಿರ್ಬೋದು, ಬೇರೆ ಸೇಫ್ಟಿ ಮೆಜರ್ಸ್ ಏನಿದೆ ಅದನ್ನು ಯಾವ್ದು ಪಾಲನೆ ಮಾಡಿದ್ದಾರೆ ಅದನ್ನೆಲ್ಲ ಹೋಗಿ ನೀವೇ ಅದನ್ನ ಪರಿಶೀಲನೆ ಮಾಡಿ. ಯಾವುದು ಪರಿಶೀಲನೆ ಮಾಡ್ದೇನೆ ನಮ್ಮ KRS ಪಾರ್ಟಿ ಹೇಳ್ತೀನಿ, ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸಂದೀಪ ಜ್ಞಾಪಕ ಇರಬೇಕು, 15 ಜನಗಳನ್ನ ಪ್ರಾಣ ಸಾಯಿಸಿದ್ರಲ್ಲಪ್ಪ, ಇವರೆಲ್ಲ ಎಲ್ಲ ಅಧಿಕಾರಿಗಳು ಸೇರೆ ಮಾಡಿದ್ದಲ್ವಾ. ಆವತ್ತಿನ ದಿನ ನಾವೇ ನಮ್ಮ 2 ವರ್ಷ ಹಿಂದೆ ನಾವೆಲ್ಲ ಸೇರಿ KRS ತಂಡ ಲೋಕಾಯುಕ್ತ ಕೂಡ ದುಡ್ಡು ಕೊಟ್ಟರು, ಏನಾಗಿಲ್ಲ, ಮಾತಾಡಪ್ಪ. ಏನೂ ಆಗಲಿಲ್ಲ. ಆದರೆ ಆ ತಾಯಿ ಅವ್ರನ್ನ ಎತ್ತಂಥ ತಾಯಿಗಳಿಗೆ ಅದ್ರ ನೋವು ಗೊತ್ತಾಗಿರುತ್ತೆ. ಅದಕ್ಕೆ ನೀವು ಇವಾಗ ಏನು ಹೇಳ್ತಾ ಇದ್ದೀರಾ, KRS ಪಕ್ಷದವ್ರ ಮೇಲೆ ಏನಾದರೂ ಒಂದೇ ಒಂದು ಕಂಪ್ಲೇಂಟ್ ಬಂತು ಅಂದರೆ ಇನ್ಸ್ಪೆಕ್ಟ್ರೆ ಟ್ರಿಪಲ್ ಸ್ಟಾರ್ ಮನೇಲಿದ್ರಂತೆ ಪಾಪ ಅವ್ರಿಗೆ ಯಾವ ಥರ ಪ್ರೆಷರ್ ಬಂತು ಏನೋ ಗೊತ್ತಿಲ್ಲ, ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾರೆ. ಇವತ್ತು ಭಾನುವಾರ ಆದ್ರೂ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಮನೆಗೇನೆ. ಏನೋ ಇವ್ರನ್ನ ಅದು ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿ, ಅದು ಕಾನೂನು ಬಾಹಿರವಾಗಿ ಯಾವುದೇ ನೋಟಿಸ್ ಕೊಡ್ದೇನೆ ಮಧ್ಯಾಹ್ನ FIR ಮಾಡಿ ಇವ್ರಿಗೆ ಕರೆ ಮಾಡಿದರೆ ನಾವೇ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ವಪ್ಪ. ಇಷ್ಟೆಲ್ಲ ಏನೋ ನಾಟಕಗಳು ಬೇಕಾಗಿರಲಿಲ್ಲ ಅಂತ ಕಾಣ್ತದೆ. ಆದರೆ ನೀವು ನಮ್ಮ ಆತ್ಮಸ್ಥೈರ್ಯ ಏನು ಕುಗ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನಮ್ಮ ಕರ್ನಾಟಕದಾದ್ಯಂತ ನಾವೇನು 1 ಲಕ್ಷದ ಮೇಲೆ ನಾವು ಸೈನಿಕರಿದ್ದೀವಿ. ನಮ್ಮ ಆತ್ಮಸ್ಥೈರ್ಯನ ನೀವು ಕುಗ್ಸೋಕ್ಕಾಗಲ್ಲ. ನೀವು ಬಂಧಿಸಿದ್ರು, ಜೈಲಿಗೆ ಕಳಿಸಿದ್ರು, ನಾವು ನ್ಯಾಯಯುತ ಹೋರಾಟ ಮಾಡ್ತಾನೆ ಇರ್ತೀವಿ. ಅದು ನಮ್ಗೆ ತೃಪ್ತಿ ಕೊಡ್ತಾ ಹೋಗುತ್ತೆ. ನೀವೆಷ್ಟು ನಮ್ಮನ್ನು ಹತ್ತಿಸ್ತಾ ಇರ್ತೀರಾ ಅಷ್ಟು ಉರಿತಾ ಇರ್ತೀವಿ. ಇದನ್ನು ತಿಳ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಬದಲಾಗಬೇಕು. ನಿಮ್ಮ ಬದಲಾವಣೆನೇ ನಮಗೆ ಬೇಕಾಗಿರೋದು. ನೀವು ಬದಲಾಗಿ ಸಾಮಾನ್ಯ ಜನಗಳಿಗೆ ಏನು ನೊಂದಂಥ ಜನಗಳು ಏನು ಬರ್ತಾರೆ ನಿಮ್ಮ ಹತ್ರ, ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ರೆ ನಾವೇ ನಿಮಗೆ ಕೈಯೂ ಮುಗಿತೀವಿ, ಕಾಲ್ಗೂ ಬೇಕಾದರೂ ಬಿದ್ದುಬಿಡ್ತೀವಿ. ಅದು ಹೊರತುಪಡಿಸಿ ನೀವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ, ರೌಡಿ ಎಲಿಮೆಂಟ್ಸ್ಗಳಿಗೆ ಅವ್ರ ಜೊತೆ ಕೈ ಜೋಡಿಸಿ ಜನಸಾಮಾನ್ಯರಿಗೆ ನೀವು ಎಲ್ಲಿವರೆಗೂ ತೊಂದರೆ ಕೊಡ್ತೀರಾ ಅಲ್ಲಿವರೆಗೂ ನಾವು ನಮ್ಮ ಹೋರಾಟಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನೀವು ಯಾರಾದರೂ ಇದ್ದರೆ ಮಾತಾಡಿ, ಇಲ್ಲಾಂದರೆ ಲೈವ್ನ ಮುಗಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ನಮಸ್ತೆ ಸರ್, ಸ್ಟಡಿಯಾಗಿ ಇಟ್ಕೊಳ್ಳಿ.